ಕೃಷಿ ಮೇಳದಲ್ಲಿ ಹಸು ಸಾಗಾಣಿಕೆ ಮಾಡಿರುವಂತಹ ರೈತರ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚುಟ್ಚಾಟ್ ನಡೆಸಿದ್ದಾರೆ. ಕೇಳೋಣ ಬನ್ನಿ. ಬೆಂಗಳೂರಿನ ಕೃಷಿ ಮೇಳದಲ್ಲಿ ಕೋಳಿಗಳ ಬಗ್ಗೆ ತೋರಿಸಿದೆ. ಕುರಿಗಳು ಸೌತ್ ಆಫ್ರಿಕಾದಿಂದ ಬಂದಂತಹ ಕುರಿಗಳ ಬಗ್ಗೆ, ಅವುಗಳ ವಿಶೇಷವಾದಂತಹ ತಳಿಗಳ ಬಗ್ಗೆ ಕೂಡ ತೋರಿಸಲಿಕ್ಕೆ ಪ್ರಯತ್ನ ಮಾಡಿದೆ. ಇದ್ರ ಜೊತೆಗೆ ಪ್ರತಿ ಬಾರಿಯೂ ಕೂಡ ಕೃಷಿ ಮೇಳಕ್ಕೆ ಹಳ್ಳಿ ಕಾರು ಎತ್ತುಗಳನ್ನು ಪ್ರದರ್ಶನಕ್ಕೆ ಇಡುವಂಥ ಕೆಲಸ ಮಾಡ್ತಾರೆ. ಪ್ರದರ್ಶನಕ್ಕೆ ಇಡುವಂತಹ ಪ್ರಮುಖವಾದಂತಹ ಉದ್ದೇಶ ಇವು ಅಳಿದುಳಿದಿರುವಂತಹ ಬ್ರೀಡ್ಗಳಾಗಿದ್ದಾವೆ, ಅಳಿದುಳಿದಿರುವಂಥ ತಳಿಗಳಾಗಿದ್ದಾವೆ. ಇವುಗಳನ್ನು ಜನರಿಗೆ ತಲುಪಿಸಬೇಕು. ಇವುಗಳ ಬಗ್ಗೆ ಇರುವಂತಹ ಒಂದು ಶಕ್ತಿದಾಯಕವಾದಂತಹ ಒಂದು ತಳಿ ಅನ್ನುವಂಥದ್ದು ಕೂಡ ಈ ಒಂದು ಮಾಲೀಕರು ಹೇಳುವಂಥದ್ದು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಹಳ್ಳಿ ಕಾರ್ ಬರುತ್ತೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಈ ಬಾರಿಯೂ ಕೂಡ ಈ ಒಂದು ಹಳ್ಳಿ ಕಾರ್ ಬಂದಿರುವಂಥದ್ದು, ಎತ್ತುಗಳು ಬಂದಿರುವಂಥದ್ದು, ಅದು ಯಾವ ಕಡೆಯಿಂದ ಮೂಲವಾದಂತಹ ಒಂದು ತಳಿ ಆಗಿರುತ್ತೆ, ಅವುಗಳ ವಿಶೇಷ ಏನು, ಅವುಗಳನ್ನು ಇಟ್ಕೊಂಡ್ರೆ ಜನರಿಗೆ ಏನು ಉಪಯುಕ್ತ ಎನ್ನುವಂಥ ನಿಟ್ಟಿನಲ್ಲಿ ಇವರನ್ನು ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಪ್ರತಿ ಬಾರಿಯೂ ಕೂಡ ಹಳ್ಳಿ ಕಾರ್ ಬಂದೇ ಬರುತ್ತೆ. ನೀವು ಎಲ್ಲಿಂದ ಬಂದಿರುವಂಥದ್ದು? ಹಳ್ಳಿ ಕಾರ್ ಬಗ್ಗೆ ಗೊತ್ತಿಲ್ಲದೇ ಇರುವಂತಹ ಮಾಹಿತಿನ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸರ್, ನನ್ನ ಹೆಸರು ಸಂದೀಪ್ ಅಂತ. ನಾನು ಮೂಲತಃ ಹಾಸನವನು. ಹಾಸನ ಡಿಸ್ಟ್ರಿಕ್ಕು, ಚಂದ್ರಾಯಪಟ್ಟಣ ತಾಲೂಕು, ರೀಸೆ ಹೋಬಳಿ. ಸೊ ನಾವು ಕೃಷಿಕರು. ಹಾಗೆ ಪ್ಲಸ್ ನಮ್ಮ ತಂದೆ, ನಮ್ಮ ಮುತ್ತಾದಿರು ಉಳಿಸ್ಕೊಂಡ್ಬಂದಿರೋ ಕಲೆ ಇದು. ಹಳ್ಳಿಕಾರ್ ತಳಿ ಅಂದರೆ ಇದು ಬೇರೆ ದನಗಳ ಥರ ಕಂಪ್ಯಾರಿಸನ್, ಯಾವ ದನಗಳಿಗೂ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಇದು ಸೌತ್ ಇಂಡಿಯನ್ ಮೂಲ ಬ್ರೀಡ್. ಇದು ಏನೋ ನಮ್ಮ ಕರ್ನಾಟಕಕ್ಕೆ ತಾಯಿ ಬ್ರೀಡ್. ಇದಾದಮೇಲೆ ನೆಕ್ಸ್ಟ್ ಎಲ್ಲ ತಳಿಗಳು ಇದಾಗಿರೋದು. ಸೊ ನಾವೇನು ಹೇಳ್ತೀವಿ, ಹಳ್ಳಿಕಾರ್ ಅನ್ನೋದನ್ನು ಹುಟ್ಟಾಕಿದ್ದು ಇದು ರಾಜರು ಮಹಾರಾಜರು. ಇದನ್ನು ನೂರಾರು ವರ್ಷದ ಹಿಂದೆ ಇದೊಂದು ಸಂವರ್ಧನಾ ಕೇಂದ್ರ ಮಾಡಿ ತುಂಬ ಗಟ್ಟಿ ಎತ್ತು ಅಂದರೆ ಬೇರೆ ಯಾವುದೇ ಎತ್ತುಗಳಾಗಲಿ, ನಿಮಗೆ ಆಂಧ್ರ ಕಡೆ ಓಂಗಲ್ಲಾಗಲಿ, ಇಲ್ಲಾಂದರೆ ಇವಾಗ ಅದು ತಮಿಳ್ನಾಡ್ದು ಕಾಂಗೇಯಂ ಆಗಲಿ, ಅವೆಲ್ಲ ಇಷ್ಟು ಗಟ್ಟಿ ಬರಲ್ಲ ಎತ್ತು. ಗಟ್ಟಿ ಅಂದರೆ ಯಾವ ಥರ ಲೆಕ್ಕಾಚಾರ ಅಂದರೆ, ಅವು ಇವಾಗ ಒಂದು ಭಾರ ಎಳಿಬೋದು. ಇಲ್ಲಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಗೇಟ್, ಅದು GKV ಗೇಟ್ ಗಂಟ 1-3 ಕಿಲೋಮೀಟ್ರ್ ನಡೀಬೋದು ದಬಾಯಿಸಿ ಭಾರ ಹೇಳ್ಕೊಂಡೆ. ಸರ್, ಇದು ನೀವೊಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀರಾ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದೇ ಒಂದು ತೆಕ್ಕೆನೂ ಹುಲ್ಲು ಕೊಡಬೇಡ್ರಿ. ಒಂದು ತೆಕ್ಕೆ ಅಂದರೆ ಒಂದು ಬೊಕ್ಷೆ ಅಷ್ಟು, ಒಂದು ಕೈಯಲ್ಲಿ ಏನು ಹಿಡಿತೀರಾ ಹುಲ್ಲು ಅಷ್ಟು ಕೊಡಬೇಡಿ. ನೀವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ನೀವು ಗೇಮೇ ಮಾಡಿಬಿಟ್ಟು ರಾತ್ರಿ ಒಂದೇ ಒಂದು ತೆಕ್ಕೆ ಹುಲ್ಲು ಹಾಕಿದ್ರೆ ಕಾಲು ನಿಂತ್ಕೊಂಡು ಆರಾಮಾಗಿ ತಿಂದ್ಬಿಟ್ಟು ಮಲ್ಕೊಬಿಟ್ಟು ತಿರ್ಗಾ ನಾಳೆ ಬೆಳಗ್ಗೆ ರೊಟೀನ್ ಕೆಲಸ ಮಾಡುತ್ತೆ. ಆ ಥರ ಕಾಲಚಕ್ರ ಇದು. ನಾನು ಏನು ಇಷ್ಟಪಡ್ತೀನಿ ಅಂದರೆ, ಇವಾಗ ತಾನೇ ಹೇಳಿದ್ರೆ ಅಳುವು ಹುಂಚಿನಲ್ಲಿದೆ ಎತ್ತು ಓರಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಇದ್ರದಿಗೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಬಟ್ ನಮ್ಮ ತಾದಿರು ಏನಂತ ಹೇಳೋರು ಅಂದರೆ, ಎತ್ತು ಅಂದರೆ ಜೀವನಾಡಿ. ಆರಂಭ ಮಾಡೋಕ್ಕೆ ಎತ್ತಬೇಕು, ಉಳುಮೆ ಮಾಡೋಕ್ಕೆ ಎತ್ತಬೇಕು, ಗಾಣ ಹೊಡೆಯೋಕ್ಕೆ ಎತ್ತಬೇಕು, ಗಾಡಿ ಕಟ್ಟಕ್ಕೆ ಎತ್ತಬೇಕು. ಎತ್ತಿಲ್ಲದೆ ಜೀವನ ಇಲ್ಲ. ಎತ್ತಿಲ್ಲದೆ ಒಬ್ಬ ಮನುಷ್ಯನಿಗೆ ಜೀವನನೇ ಇಲ್ಲ ಅಂತ ಹೇಳೋರು ಯಾರು? ನಮ್ಮ ತಾದಿರು. ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.